ಕೇಂದ್ರ ಸರ್ಕಾರದ ವಿರುದ್ಧ ಸ್ಟಾಲಿನ್ ಡಿಲಿಮಿಟೇಷನ್ ವಾರ್ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ತಮಿಳುನಾಡು ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಗೆ ದಕ್ಷಿಣ ರಾಜ್ಯಗಳ ಸಿಎಂಗಳು ಭಾಗಿಯಾಗಿದ್ರು, ಪಂಜಾಬ್ ಸಿಎಂ ಕೂಡ ಭಾಗಿಯಾಗಿದ್ರು. ಆದರೆ ವಿಪಕ್ಷಗಳ ರಣತಂತ್ರದ ಸಭೆಗೆ ಮಮತಾ ಸ್ಕಿಪ್ ಆಗಿದ್ರು. ಯಾಕೆ ನೋಡಿ. ದೇಶದಲ್ಲಿ ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆ ಯುದ್ಧ. ಸ್ಟಾಲಿನ್ ನೇತೃತ್ವದಲ್ಲಿ ದಕ್ಷಿಣ ರಾಜ್ಯಗಳ ಮಹಾಸಮರ. ಭಾರತದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಯುದ್ಧ ಶುರುವಾಗಿದೆ. ಇಂಡಿ ಕೂಟದ ನಾಯಕರು ಇಂದು ಚೆನ್ನೈನಲ್ಲಿ ಸಮಾವೇಶಗೊಂಡು ಕ್ಷೇತ್ರ ಪುನರ್ ವಿಂಗಡಣೆ ಆಗಲೇಬಾರದು ಅಂತ ಒಕ್ಕೊರಲಿನಿಂದ ಆಗ್ರಹಿಸಿದರು. ಕ್ಷೇತ್ರ ಮರು ವಿಂಗಡಣೆಯಿಂದ ಪ್ರಭಾವಕ್ಕೊಳಗಾಗುವ ರಾಜ್ಯಗಳ ರಾಜಕೀಯ ನಾಯಕರ ಮೊದಲ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಭಾಗವಹಿಸಿದ್ರು. ಲೋಕ ಮಹಾಸಮರ. ಇಂದು ನಡೆದ ಸಭೆಯಲ್ಲಿ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್, ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇರಳ ಸಿಎಂ ಪಿಣರಾಯಿ ವಿಜಯನ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಪಂಜಾಬ್ ಸಿಎಂ ಭಗವಂತ್ ಮಾನ್ ಭಾಗವಹಿಸಿದ್ರು. ಜನಸಂಖ್ಯೆ ಆಧಾರಿತ ಮರು ವಿಂಗಡಣೆಗೆ ವಿರೋಧ. Can't be altered. We, South India, we have been protecting whatever the census and including the family planning. And it is a very progressive state. Economically, we have stood fast. Literacy, we have stood fast. In the planning, we have protected the interest of the country. It is not our interest. So this should not be a இந்திய கூட்டாட்சியை காக்கும் வரலாற்றில் மிக மிக முக்கிய நாளாக இந்த நாள் அமையப் போகிறது. வரவிருக்கின்ற அல்லது எதிர்காலத்தில் நடைபெறுகின்ற சென்சஸ் அடிப்படையில் மேற்கொள்ளவிருக்கும் மக்கள் தொகை அடிப்படையிலான தொகுதி மறுசீரமைப்பு என்பது நம்மை போன்ற மாநிலங்களை வெகுவாக பாதிக்கப் போகிறது. fully supporting this kind of unfair जो ये कर रहे हैं, तो फेयर डिलिमिटेशन हो कर दो, लेकिन उसका क्राइटेरिया सिर्फ पॉपुलेशन नहीं होना चाहिए. सर, अगला मीटिंग हैदराबाद में आप पार्टिसिपेट करोगे? जहां बुलाएंगे हम जाएंगे. ಒಂದ್ ವೇಳೆ ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗೋದಂತೂ ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೇಂದ್ರ ಸರ್ಕಾರದ ವಿರುದ್ಧ ಸ್ಟಾಲಿನ್ ಡಿಲಿಮಿಟೇಷನ್ ವಾರ್ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ತಮಿಳುನಾಡು ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಗೆ ದಕ್ಷಿಣ ರಾಜ್ಯಗಳ ಸಿಎಂಗಳು ಭಾಗಿಯಾಗಿದ್ರು, ಪಂಜಾಬ್ ಸಿಎಂ ಕೂಡ ಭಾಗಿಯಾಗಿದ್ರು. ಆದರೆ ವಿಪಕ್ಷಗಳ ರಣತಂತ್ರದ ಸಭೆಗೆ ಮಮತಾ ಸ್ಕಿಪ್ ಆಗಿದ್ರು. ಯಾಕೆ ನೋಡಿ. ದೇಶದಲ್ಲಿ ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆ ಯುದ್ಧ. ಸ್ಟಾಲಿನ್ ನೇತೃತ್ವದಲ್ಲಿ ದಕ್ಷಿಣ ರಾಜ್ಯಗಳ ಮಹಾಸಮರ. ಭಾರತದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಯುದ್ಧ ಶುರುವಾಗಿದೆ. ಇಂಡಿ ಕೂಟದ ನಾಯಕರು ಇಂದು ಚೆನ್ನೈನಲ್ಲಿ ಸಮಾವೇಶಗೊಂಡು ಕ್ಷೇತ್ರ ಪುನರ್ ವಿಂಗಡಣೆ ಆಗಲೇಬಾರದು ಅಂತ ಒಕ್ಕೊರಲಿನಿಂದ ಆಗ್ರಹಿಸಿದ್ರು. ಕ್ಷೇತ್ರ ಮರು ವಿಂಗಡಣೆಯಿಂದ ಪ್ರಭಾವಕ್ಕೊಳಗಾಗುವ ರಾಜ್ಯಗಳ ರಾಜಕೀಯ ನಾಯಕರ ಮೊದಲ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಭಾಗವಹಿಸಿದ್ರು. ಲೋಕ ಮಹಾಸಮರ. ಇಂದು ನಡೆದ ಸಭೆಯಲ್ಲಿ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್, ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇರಳ ಸಿಎಂ ಪಿಣರಾಯಿ ವಿಜಯನ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಪಂಜಾಬ್ ಸಿಎಂ ಭಗವಂತ್ ಮಾನ್ ಭಾಗವಹಿಸಿದ್ರು. ಜನಸಂಖ್ಯೆ ಆಧಾರಿತ ಮರು ವಿಂಗಡಣೆಗೆ ವಿರೋಧ. Can't be altered. We, South India, we have been protecting whatever the census and including the family planning. And it is a very progressive state. Economically, we have stood fast. Literacy, we have stood fast. In the planning, we have protected the interest of the country. It is not our interest. So this should not be a இந்திய கூட்டாட்சியை காக்கும் வரலாற்றில் மிக மிக முக்கிய நாளாக இந்த நாள் அமையப் போகிறது. வரவிருக்கின்ற அல்லது எதிர்காலத்தில் நடைபெறுகின்ற சென்சஸ் அடிப்படையில் மேற்கொள்ளவிருக்கும் மக்கள் தொகை அடிப்படையிலான தொகுதி மறுசீரமைப்பு என்பது நம்மை போன்ற மாநிலங்களை வெகுவாக பாதிக்கப் போகிறது.
fully supporting this kind of unfair जो ये कर रहे हैं, तो फेयर डिलिमिटेशन हो कर दो, लेकिन उसका क्राइटेरिया सिर्फ पॉपुलेशन नहीं होना चाहिए। सर, अगला मीटिंग हैदराबाद में आप पार्टिसिपेट करोगे? जहां बुलाएंगे हम जाएंगे। ಒಂದ್ ವೇಳೆ ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರ ಮರುವಿಂಗಡಣೆ ಆದರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗುವುದಂತೂ ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೇಂದ್ರ ಸರ್ಕಾರದ ವಿರುದ್ಧ ಸ್ಟಾಲಿನ್ ಡಿಲಿಮಿಟೇಷನ್ ವಾರ್ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ತಮಿಳುನಾಡು ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಗೆ ದಕ್ಷಿಣ ರಾಜ್ಯಗಳ ಸಿಎಂಗಳು ಭಾಗಿಯಾಗಿದ್ರು, ಪಂಜಾಬ್ ಸಿಎಂ ಕೂಡ ಭಾಗಿಯಾಗಿದ್ರು. ಆದರೆ ವಿಪಕ್ಷಗಳ ರಣತಂತ್ರದ ಸಭೆಗೆ ಮಮತಾ ಸ್ಕಿಪ್ ಆಗಿದ್ರು. ಯಾಕೆ ನೋಡಿ. ದೇಶದಲ್ಲಿ ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆ ಯುದ್ಧ. ಸ್ಟಾಲಿನ್ ನೇತೃತ್ವದಲ್ಲಿ ದಕ್ಷಿಣ ರಾಜ್ಯಗಳ ಮಹಾಸಮರ. ಭಾರತದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಯುದ್ಧ ಶುರುವಾಗಿದೆ. ಇಂಡಿ ಕೂಟದ ನಾಯಕರು ಇಂದು ಚೆನ್ನೈನಲ್ಲಿ ಸಮಾವೇಶಗೊಂಡು ಕ್ಷೇತ್ರ ಪುನರ್ ವಿಂಗಡಣೆ ಆಗಲೇಬಾರದು ಅಂತ ಒಕ್ಕೊರಲಿನಿಂದ ಆಗ್ರಹಿಸಿದ್ರು. ಕ್ಷೇತ್ರ ಮರು ವಿಂಗಡಣೆಯಿಂದ ಪ್ರಭಾವಕ್ಕೊಳಗಾಗುವ ರಾಜ್ಯಗಳ ರಾಜಕೀಯ ನಾಯಕರ ಮೊದಲ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಭಾಗವಹಿಸಿದ್ರು. ಲೋಕ ಮಹಾಸಮರ. ಇಂದು ನಡೆದ ಸಭೆಯಲ್ಲಿ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್, ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇರಳ ಸಿಎಂ ಪಿಣರಾಯಿ ವಿಜಯನ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಪಂಜಾಬ್ ಸಿಎಂ ಭಗವಂತ್ ಮಾನ್ ಭಾಗವಹಿಸಿದ್ರು. ಜನಸಂಖ್ಯೆ ಆಧಾರಿತ ಮರು ವಿಂಗಡಣೆಗೆ ವಿರೋಧ. Can't be altered. We, South India, we have been protecting whatever the census and including the family planning. And it is a very progressive state. Economically, we have stood fast. Literacy, we have stood fast. In the planning, we have protected the interest of the country. It is not our interest. So this should not be a curse or a beat. இந்திய கூட்டாட்சியை காக்கும் வரலாற்றில் மிக மிக முக்கிய நாளாக இந்த நாள் அமையப் போகிறது. வரவிருக்கின்ற அல்லது எதிர்காலத்தில் நடைபெறுகின்ற சென்சஸ் அடிப்படையில் மேற்கொள்ளவிருக்கும் மக்கள் தொகை அடிப்படையிலான தொகுதி மறுசீரமைப்பு என்பது நம்மை போன்ற மாநிலங்களை வெகுவாக பாதிக்கப் போகிறது. fully supporting this kind of unfair जो ये कर रहे हैं, तो फेयर डिलिमिटेशन हो कर दो, लेकिन उसका क्राइटेरिया सिर्फ पॉपुलेशन नहीं होना चाहिए। सर, अगला मीटिंग हैदराबाद में आप पार्टिसिपेट करोगे? जहां बुलाएंगे हम जाएंगे। ಒಂದ್ ವೇಳೆ ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗುವುದಂತೂ ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.